ಆತ್ಮೀಯರೇ ನಮಸ್ಕಾರ. ದುಡ್ಡು ದೊಡ್ಡಪ್ಪ ಆದರೆ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ. ಈಗ ವಿದ್ಯೆ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳು ನಿಜಕ್ಕೂ ಕೂಡ ಪ್ರತಿಭಾವಂತರಿದ್ರೆ, ನೀವು ಬಡವರ್ಗವೇ ಆಗಿರ್ಬೋದು, ನಿಮಗೋಸ್ಕರ ಇಲ್ಲೊಂದು ಶಾಲೆ ತಲೆ ಎತ್ತಿ ನಿಂತಿದೆ. ಈ ವರ್ಷದಿಂದ CBSE ಸ್ಕೂಲನ್ನು ಆರಂಭ ಮಾಡ್ತಾ ಇದೆ. ಈ ಶಾಲೆಯಲ್ಲಿ ನಿಜಕ್ಕೂ ಕೂಡ ಬಡವರಿಗೆ ಎಟಕುವಂತಹ ಫೀಸ್ ಇದೆಯಾ, ಮಕ್ಕಳ ಪ್ರೌಢಿಮೆ ಆಗ್ತಕ್ಕಂತಹ ಕರಿಕ್ಯುಲಮ್ ಆಕ್ಟಿವಿಟೀಸ್ ಇದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಹಾಗಿದ್ರೆ ಆ ಸ್ಕೂಲ್ ಯಾವುದು, ಅಲ್ಲಿನ ಶಿಕ್ಷಕರು ಏನು ಹೇಳ್ತಾರೆ, ಪಾಲಕರ ಮಾತೇನು, ವಿದ್ಯಾರ್ಥಿಗಳ ಅನಿಸಿಕೆ ಏನು, ಅದೆಲ್ಲವನ್ನು ನೋಡ್ತಾ ಹೋಗೋಣ ಬನ್ನಿ. ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಆ ಸ್ಕೂಲ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ನಮಸ್ಕಾರ. ನನ್ನ ಹೆಸರು ಶಿಲ್ಪಕಲಾ ಕಲ್ಯಾಣ್ ಶೆಟ್ಟಿ ಅಂತ. ನಾನು ಇಲ್ಲಿ ಮಾತೋಶ್ರೀ CBSE ಶಾಲೆಯಲ್ಲಿ ಹಿಂದಿ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಾ ಇದ್ದೇನೆ. ನಮ್ಮ ಮಾತೋಶ್ರೀ CBSE ಶಾಲೆಯ ಉತ್ತಮ ವಾತಾವರಣ ಮತ್ತು ವರ್ಗ ಕೋಣೆಯ ಬಗ್ಗೆ ಹೇಳಬೇಕಾದ್ರೆ, ಈ ರೀತಿಯಾದಂತಹ ಶುದ್ಧ ಗಾಳಿ, ಬೆಳಕು ಮತ್ತು ಈ ಸ್ಮಾರ್ಟ್ ಬೋರ್ಡ್ನ ಉಪಯೋಗಿಸಿ ಮಾಡುವಂತಹ ಉತ್ತಮವಾದಂತಹ ಪಾಠವನ್ನು ಅತ್ಯುತ್ತಮವಾಗಿ ರೀತಿಯಲ್ಲಿ, ಬೇರೆ ಎಲ್ಲೂ ಕಾಣದ ರೀತಿಯಲ್ಲಿ ಇದನ್ನು ನಾವು ಇಲ್ಲಿ ಕಾಣಬಹುದು. ಆ ಕಾರಣಕ್ಕಾಗಿ ನೀವು ಇಲ್ಲಿ ಪ್ರವೇಶಾತಿಯನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ನಿಂಗಬಸಪ್ಪ ಕಾಳೆ ಅಂತೇಳಿ ಈ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯ ಮೈದಾನ ವಿಶಾಲ ಮೈದಾನವನ್ನು ಹೊಂದಿತ್ತು. ಈ ಮೈದಾನದಲ್ಲಿ ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್, ಥ್ರೋಬಾಲ್, ಇನ್ನು ವೈಯಕ್ತಿಕ ಆಟಗಳಾದಂಥ ಜಂಪಿಂಗ್, ಥ್ರೋಯಿಂಗ್ ಇವೆಲ್ಲ ಆಟದ ಮೈದಾನವನ್ನು ಹೊಂದಿತ್ತು. ನಮ್ಮ ಮೈದಾನವು ಸುಸಜ್ಜಿತ ಮೈದಾನವಾಗಿ ನಿರ್ಮಿಸಿಕೊಂಡಿದೆ. ಹಾಗಾಗಿ ಎಲ್ಲರಿಗೂ ನನ್ನ ಹೃತ್ಪೂರ್ವಕ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ ಎಸ್ ಗದ್ಗಿನ್. ನಾನು ಈ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ಇಲ್ಲಿ ಎಲ್ಲ ತರಹದ ಮಾನವನ ದೇಹದಲ್ಲಿರುವ ಎಲ್ಲ ಅಂಗಗಳನ್ನು ಇಲ್ಲಿ ಇಡಲಾಗಿದೆ. ಆಮೇಲೆ ಮೈಕ್ರೋಸ್ಕೋಪ್ಗಳನ್ನು ಯೂಸ್ ಮಾಡಿ ಎಲ್ಲ ಸಣ್ಣ ಸಣ್ಣ ಪಾರ್ಟಿಕಲ್ಸ್ಗಳನ್ನು ಇಲ್ಲಿ ನಾವು ನೋಡುತ್ತೇವೆ. ಆಮೇಲೆ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಎಲ್ಲ ತರಹದ ಕೆಮಿಕಲ್ಸ್ಗಳಿದ್ದು ಮಕ್ಕಳಿಗೆ ಕಲಿಯಲಿಕ್ಕೆ ಈಸಿ ಆಗುತ್ತೆ ಅಂತ ಈ ಲ್ಯಾಬನ್ನು ನಾವು ಮಾಡಿದ್ದೇವೆ. ಬಯಾಲಜಿ ಬಗ್ಗೆ ಎಲ್ಲ ತರಹದ ಸ್ಪೆಸಿಮೆನ್ಸ್ಗಳನ್ನು ಯೂಸ್ ಮಾಡಿ ಮಕ್ಕಳಿಗೆ ಹೇಳಿಕೊಡುತ್ತೇವೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ. ಇಲ್ಲಿ ಪ್ಲೇ ಗ್ರೂಪಿಂದ ಹಿಡಿದು UKG ಎಲ್ಲ ಮಕ್ಕಳಿಗೆ ಆಸನಗಳು ಲಭ್ಯವಿವೆ. ಇಲ್ಲಿ ಈ ಮಕ್ಕಳಿಗೆ ಬೇಕಾದಂತಹ ಶಿಕ್ಷಣಕ್ಕೆ ಬೇಕಾದಂತಹ ಎಲ್ಲ ಪಾಠೋಪಕರಣಗಳು ಮತ್ತು ಪೀಠೋಪಕರಣಗಳು ಮತ್ತು ಆಟಿಕೆಗಳು ಹಾಗೂ ಅವರಿಗೆ ಬೆಳವಣಿಗೆ ಅಗತ್ಯವಾದಂತಹ ಎಲ್ಲ ಆರೈಕೆ ಎಲ್ಲವನ್ನು ಇಲ್ಲಿ ಒದಗಿಸಲಾಗುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್. ಈ ವರ್ಷದಿಂದ ನಮ್ಮ ಶಾಲೆಯು CBSE ಆಗಿ ಅಫಿಲಿಯೇಟ್ ಹೊಂದಿರುತ್ತದೆ. ಸೊ ಆದ ಕಾರಣ ನಮ್ಮ ಶಾಲೆಯಲ್ಲಿ 40 ಕಂಪ್ಯೂಟರ್ಗಳನ್ನು ಈ ಕಂಪ್ಯೂಟರ್ ಲ್ಯಾಬ್ಗೆ ತರಲಾಗಿದೆ. ನಮ್ಮ ಒಂದು ಆಸೆ ಏನೆಂದರೆ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕೂಡ ಒಂದೊಂದು ಕಂಪ್ಯೂಟರ್ ಕೊಟ್ಟು ಅವರ ಒಂದು ನೇತೃತ್ವದಲ್ಲಿ ಅವರೇ ಬಂದು ಕಂಪ್ಯೂಟರ್ಗಳನ್ನು ಕಲಿಯಬೇಕು. ಮತ್ತು ನಮ್ಮ ಉದ್ದೇಶ ಏನಂತಂದ್ರೆ, ಈಗ ಮುಂದಿನ ಫ್ಯೂಚರ್ನಾಗ ಆಗಿರ್ಬೋದು, ನಮ್ಮ ಲೈಫ್ನಲ್ಲಿ ಆಗಿರ್ಬೋದು, ಕಂಪ್ಯೂಟರ್ ಕೂಡ ಅತಿ ಮುಖ್ಯವಾಗೈತಿ ನಮ್ಮ ಜೀವನದೊಳಗೆ. ಸೊ ಅದಕ್ಕಾಗಿ ಬೇಸಿಕ್ಕಿಂದ ಹಿಡಿದು ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು 10th ಸ್ಟ್ಯಾಂಡರ್ಡ್ ತನಕ ನಾವು ಬೇಸಿಕ್ಕಿಂದ ಹಿಡಿದು ಅವ್ರಿಗೆ ಬೇಕಾಗುವಂತಹ ಪವರ್ ಪಾಯಿಂಟ್ ಆಗಿರ್ಬೋದು, MS ವರ್ಡ್ ಆಗಿರ್ಬೋದು, MS Excel ಆಗಿರ್ಬೋದು, ಸೊ ಎಲ್ಲ ರೀತಿಯ ಒಂದು ಸಾಫ್ಟ್ವೇರಲ್ಲಿ ಬರುವಂತಹ ಎಲ್ಲದರ ಬಗ್ಗೆನೂ ನಾವು ತಿಳಿಸ್ಕೊಡ್ತೀವಿ. ಸೊ ಕಂಪ್ಯೂಟರ್ ಬಗ್ಗೆ ಎಲ್ಲನೂ ತಿಳ್ಕೊಳ್ಳಿ ಅನ್ನೋದು ನಮ್ಮ ಒಂದು ಆಸೆ. ಹಾಗೂ ಈ ಒಂದು ವೆಲ್ ಕ್ಲೀನ್ಡ್ systems and well cleaned rooms, so we have conducted in the school. Thank you madam. ನಮಸ್ತೆ. ನನ್ನ ಹೆಸರು ಶಿವಪ್ಪ ಗೋಗುಳಿ ಅಂತ. ನಮ್ಮ ಒಂದು CBSE ಮಾತೋಶ್ರೀ ಬಸಮ್ಮ ಎಸ್ ಪಾಟೀಲ್ CBSE ಸ್ಕೂಲಲ್ಲಿ ನಾವು ನಮ್ಮ ಒಂದು ಲೈಬ್ರರಿ ಬಗ್ಗೆ ಹೇಳಬೇಕಂದ್ರೆ, ಇಡೀ ಶಾಲೆಗೆ ಒಂದು ಶಬ್ದ ಭಂಡಾರ ಅಥವಾ ಪುಸ್ತಕಗಳ ಒಂದು ಭಂಡಾರವನ್ನು ನಾವು ಈ ಒಂದು ಲೈಬ್ರರಿಯಲ್ಲಿ ನಾವು ನೋಡ್ಬೋದು. ನಮ್ಮ CBSE ನಾರ್ಮ್ಸ್ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ 7 ಪುಸ್ತಕಗಳಿರಬೇಕು. ಅದೇ ರೀತಿಯಾಗಿ ನಾವು ಅದಕ್ಕಿಂತ ಹೆಚ್ಚು 3,500 ಪುಸ್ತಕಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಇದರಿಂದ ವಿದ್ಯಾರ್ಥಿಗಳು ಉತ್ತಮವಾದಂಥವನ್ನು ವಿವಿಧ ರೀತಿಯ ವಿಷಯಗಳ ಬಗ್ಗೆ ಅವರು ಒಂದು ಜ್ಞಾನವನ್ನು ತೆಗೆದುಕೊಳ್ಳಲಿ ಅಂತ ಉದ್ದೇಶದಿಂದ ಈ ಒಂದು ಲೈಬ್ರರಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ನಮ್ಮ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕಲಿಕೆ ಇದೆ. ಒಂದು ಸಾರಿಗೆ ವ್ಯವಸ್ಥೆ ಸಹ ಅಷ್ಟೇ ಮುಖ್ಯ. ಹಾಗಾಗಿ ನಮ್ಮ ಶಾಲೆಯೊಳಗೆ ವಿಶೇಷವಾಗಿರ್ತಕ್ಕಂಥ ಹೊಸದಾಗಿ
ಬಸ್ಗಳನ್ನು ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ. ಮಕ್ಕಳ ಉತ್ತಮ ಕಲಿಕೆಗೆ ಶಾಲಾ ಪರಿಸರದೊಳಗೆ ಎಷ್ಟೇ ಮುಖ್ಯವೋ ಅಷ್ಟೇ ಸಹ ಈ ಒಂದು ಸಾರಿಗೆ ವ್ಯವಸ್ಥೆ ಅಷ್ಟೇ ಮುಖ್ಯ. ಹಾಗಾಗಿ ನಿಮ್ಮ ಮಕ್ಕಳ ಸುರಕ್ಷತೆಯನ್ನು ನೀವು ಬಯಸುವುದಲ್ಲಿ ನಮ್ಮ ಒಂದು ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬಸ್ ಸೌಲಭ್ಯವಿದೆ. ಅದರ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಚಾಲಕರು ಸಹ ನಮ್ಮ ಬಸ್ಸನ್ನು ಓಡಿಸುವಂಥ ವ್ಯವಸ್ಥೆಯನ್ನು ಹೊಂದಿದ್ದೇವೆ. ಹಾಗಾಗಿ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಶಿಕ್ಷಣಕ್ಕಾಗಿ ನಮ್ಮ ಶಾಲೆಗೆ ತಮ್ಮ ಮಗುವನ್ನು ದಾಖಲಾತಿ ಮಾಡಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. Good afternoon everyone. I am Akshita from grade 10th of Mathoshri Basamma S. Patil CBSE School Road. I am proud to share some wonderful facilities of our school that help us learn better every day. We have a science lab, computer lab with advanced computers, internet access. We learn maths through models activities in mathematics lab. We have a spacious playground where we can play different sports. Take admission of our school, join us and be a part of our learning family. Thank you. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಲ್ಯಾಬ್ಗಳವ. ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಮತ್ತು ಸುಂದರವಾಗೈತಿ. ನಮ್ಮ ಶಾಲೆ ಗುಣಮಟ್ಟದ ಶಿಕ್ಷಣ ಐತಿ. ನಮ್ಮ ಶಾಲೆಯಲ್ಲಿ ಬಸ್ಗಳವ. ಇಷ್ಟು ಹೇಳಿ ನನ್ನ ಭಾಷೆ ಮುಗಿಸ್ತೀನಿ. ಥ್ಯಾಂಕ್ ಯು. Hello everyone, I like to introduce myself. My name is Anshika Raghavendra Patil. I am from Itigi. I am studying in 7th standard. I feel proud to be a part of a wonderful school. Why? Because in this school we have so many facilities are there. In this school teachers support us in every step and help to improve our skills. We enjoy learning through maths lab, computer lab, science lab and so many facilities and activities are there. In this school teachers ಅವರು ತುಂಬ ಚೆನ್ನಾಗಿ ಪಾಠವನ್ನು ಓದಿಸುತ್ತಾರೆ. ನಮ್ಮ ಶಾಲೆಯಲ್ಲಿ ಆಟದ ಮೈದಾನ ಇದೆ. ನಮ್ಮ ಶಾಲೆಯಲ್ಲಿ ಆಟ ಕಟ್ಟೋಡಿ ಇದೆ. ನಮ್ಮ ಶಾಲೆಯಲ್ಲಿ ಮ್ಯಾಥ್ಸ್ ಲ್ಯಾಬ್, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಮ್ಯೂಸಿಕ್ ಕ್ಲಾಸ್ ಮತ್ತು ಡ್ಯಾನ್ಸ್ ಕ್ಲಾಸ್ ಇದೆ. ಇಂದು ನಮ್ಮ ಶಾಲೆಗೆ ಪ್ರವೇಶ ಪಡೆಯಿರಿ. ನಮ್ಮ ಶಾಲೆಯಲ್ಲಿ ಬಸ್ಗಳು ಊರಿನಿಂದ ಊರಿಗೆ ಪ್ರವೇಶಿಸಲಾಗಿದೆ. ಧನ್ಯವಾದಗಳು. ಇಲ್ಲಿ ಮತ್ತು ಪಾಲಕರಿಗೆ ಮತ್ತು ಮಕ್ಕಳಲ್ಲಿ ಒಳ್ಳೆ ಅಂದರೆ ಯಾವ ಟೈಪ್ ಇರಬೇಕಂತ ಅನ್ನೋದು ಮಕ್ಕಳಲ್ಲಿ ಹೇಳೋದು ಬಿಟ್ಟು ಮತ್ತು ಪಾಲಕರನ್ನು ಪಾಠವನ್ನು ಮಾಡಿ ಯಾವ ರೀತಿ ಇರಬೇಕಂತೇಳಿ ಬೇರೆ ಸ್ಕೂಲಲ್ಲಿ ಕಲಿಸೋದಿಲ್ಲ. ಅದಕ್ಕಿಂತ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಪಾಠವನ್ನು ಹೇಳ್ತಾರೆ ಮತ್ತು ಪ್ರತಿ ಒಂದು ಮಕ್ಕಳಿಗೆ ತುಂಬ ಕೇರ್ ತಗೊಂಡು ಅವರ ಮುಂದಿನ ಭವಿಷ್ಯದ ಬಗ್ಗೆ ತುಂಬ ಒಳ್ಳೆಯ ರೀತಿಯಿಂದ ಇದು ಮಾಡ್ಬೇಕಂತ ಹೇಳಿ ಇಲ್ಲಿ ತುಂಬ ಇದು ಶಿಕ್ಷಣವನ್ನು ಕಲಿಸುತ್ತಾರೆ. ನಮ್ಮ ಮಗು ಈಗಾಗಲೇ SSLC ಮುಗಿಸ್ಕೊಂಡು ಹೋಗಿದ್ದಾಳೆ. ಆನಂತರ ನಮ್ಮ ಮಗು 1ನೇದಿಂದ 10ನೇ ತರಗತಿವರೆಗೂ ಇಲ್ಲೇ ಓದಾಳ. ಆದ್ರೆ ನಮ್ಮ ಮಗು ಈಗ 2 ವರ್ಷದಿಂದ ಸರಿಯಾಗಿ ಟೀಚಿಂಗ್ ಇಲ್ದಕ್ಕೆ ನಾವು ಬೇರೆ ಕಡೆ ಅಡ್ಮಿಷನ್ ತೊಗೋಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದ್ರಿ. ಸರ್ ನಮ್ಮ ಮಗಳನ್ನ ಬಿಟ್ಕೊಡ್ಲಿಲ್ಲ. ಯಾಕೆ ಬಿಟ್ಕೊಡ್ಲಿಲ್ಲ ಅಂದ್ರೆ ಆಕೆ ಟಾಪ್ನಾಗ ಅದಾಳ, ಆಕಿನ ಬಿಟ್ಕೊಡಂಗಿಲ್ಲ ರೀ. ನೀವು ಈಗ 2 ವರ್ಷದಿಂದ ಆದಂಥ ಸ್ಥಿತಿನ ನೋಡಿದ್ದೀರಿ, ಗೊತ್ತೈತ್ರಿ. ಈ ಸರ ನೋಡ್ರಿ ಹೆಂಗೆ ನಾವು ಪ್ರಿಪೇರ್ ಮಾಡ್ತೀವಿ ಅಂತೇಳಿ ಅವ್ರು ಸರ್ ಭಾಳ ಭರವಸೆ ಕೊಟ್ಟಿರಿ. ಆ ಪ್ರಕಾರ ಎಲ್ಲ ಟೀಚರ್ಸ್ನು ನಮ್ಮ ಮಕ್ಕಳಿಗೆ ಚಲೋ ಎಜುಕೇಷನ್ ಕೊಟ್ಟು ಅವ್ರು ಯಾವ ರೀತಿಯಿಂದ ನಡ್ಕೋಬೇಕು, ಆನಂತರ ಜೊತೆಗೆ ಅವ್ರಿಗೆ ಮನೆಯಲ್ಲಿ ಹೆಂಗೆ ಇರಬೇಕು, ತಂದೆ ತಾಯಿಗಳು ಹೆಂಗೆ ವರ್ತನೆ ಮಾಡಬೇಕು, ಆನಂತರ ನಮ್ಮ ಪಾಲಕರ ಮೀಟಿಂಗ್ ತೊಗೊಂಡು ಅವರು ನಮ್ಗೆ ಎಲ್ಲ ರೀತಿಯಿಂದ ಮಕ್ಕಳ ಜೊತೆ
ಪೇರೆಂಟ್ಸ್ ರಿಕ್ವೈರ್ಮೆಂಟು ಆ್ಯಸ್ ಪರ್ ಸ್ಟೂಡೆಂಟ್ ರಿಕ್ವೈರ್ಮೆಂಟ್ ಅಪ್ಡೇಟ್ ಆಗ್ಯಾರ. ನಮ್ಗೆ ಹೆಮ್ಮೆ ಐತಿ ಅದ್ರ ಬಗ್ಗೆ. ಇದು ಫಸ್ಟ್ ಬಿಜಾಪುರಿಂದ ನಾನು ಇಲ್ಲಿ ಬಂದಿದ್ದೆ, ರೀಸೆಂಟ್ಲಾಗಿ ಬಂದೆ, ಒಂದು 8 ತಿಂಗಳಾಯ್ತು ಬಂದು. ನಮ್ಮ ಮಕ್ಕಳಿಗೆ ಸ್ಟಾರ್ಟಿಂಗಿಂದ ಇಲ್ಲೇ ಅಡ್ಮಿಷನ್ ಮಾಡಿಸಿ ಇಲ್ಲೇ ನಾನು 3 ಮಕ್ಕಳಿಗೆ ನಾನು 2nd ಸ್ಟ್ಯಾಂಡರ್ಡು, 5th ಸ್ಟ್ಯಾಂಡರ್ಡು, 7th ಸ್ಟ್ಯಾಂಡರ್ಡು ಇಲ್ಲೇ ಅಡ್ಮಿಷನ್ ಮಾಡಿಸಿದ್ದೀನಿ ರೀ. ಒಳ್ಳೆ ಚೆನ್ನಾಗಿದೆ. ಮುಗಿತು, ಈಗ 2ನೇ ವರ್ಷ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ರಜೆ ಕೂಡ 15 ಡೇಸ್ ಕೂಡ ಅಷ್ಟೇ ಕೊಡ್ತಾರೆ. ಹಾಗಾಗಿ ನಮ್ಮ ಮಕ್ಕಳ ಬಗ್ಗೆ ಎಲ್ಲ ಕಾಳಜಿ ಆಯಿತು, ಅವ್ರದ್ದು ಏನೋ ಸ್ಟಡಿ ಬಗ್ಗೆ ಆಯಿತು, ಎಲ್ಲನೂ ನಮ್ಮ 50% ಡಿಫರ್ಟ್ ಆಗಿದ್ದು ಕೂಡ 75% ಅವರೇ ಎಫರ್ಟ್ ಹಾಕಿ ನಮ್ಮ ಮಕ್ಕಳಿಗೆ ಎಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಚೆನ್ನಾಗಿ ಓದಿಸ್ತಾ ಇದ್ದಾರೆ. ಇಲ್ಲಿಗೆ ಬೇರೆ ಸ್ಕೂಲಿಗಿಂತ ಈ ಸ್ಕೂಲಿಗೆ ನಮಗೆ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಇನ್ನೂ ಚೆನ್ನಾಗಿ ನಮ್ಮ ಮಕ್ಕಳು ಇಂಪ್ರೂವೈಸ್ ಆಗ್ತಾ ಇದ್ದಾರೆ ಅಂತ ನಮ್ಮದೊಂದು ಆಸೆ. ಎಸ್ ವೀಕ್ಷಕರೇ, ಶಿಕ್ಷಕರೇ ಹೇಳಿದ್ರು ಮಕ್ಕಳೇ ನಮಗೆ ದೇವರು ಅಂತ. ಮಕ್ಕಳು ಹೇಳ್ತಾರೆ ಇಲ್ಲಿನ ಶಿಕ್ಷಕರು ನಮ್ಮ ಪಾಲಿಗೆ ದೇವರಾಗಿದ್ದಾರೆ ಅಂತ. ಪಾಲಕರು ಹೇಳ್ತಾರೆ ಇಲ್ಲಿ ಕೇವಲ ಶಿಕ್ಷಣ ಅಷ್ಟೇ ಅಲ್ಲ, ಬದುಕನ್ನು ಬೆಳಕು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಸ್ತಾರೆ ಅಂತ. ಇಲ್ಲಿ ಆಟ, ಊಟ, ಪಾಠ ಅಂತ ಏನು ಹೇಳ್ತೀವಿ, ಈ ತ್ರಿವಳಿ ಸೂತ್ರಗಳು ನಿಜಕ್ಕೂ ಕೂಡ 100% ಎಫೆಕ್ಟಿವ್ ಆ್ಯಂಡ್ ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ಅನ್ನುವಂಥದ್ದನ್ನು ನೀವು ನೋಡ್ಕೊಂಡು ಬಂದ್ರಿ. ಹಾಗಿದ್ರೆ ಮತ್ತೆ ಆಗ್ತಡ ನಿಮ್ಮ ಮಕ್ಕಳನ್ನು ಕೂಡ ಇಂಥ ಶಾಲೆಗೆ ಅಡ್ಮಿಷನ್ ಕೊಡಿಸಿದ್ರೆ ಹೇಗೆ ಉಣಬೇಕು, ಹೇಗೆ ಉಡಬೇಕು, ಹೇಗೆ ಇರಬೇಕು ಅನ್ನೋದ್ರ ಜೊತೆಗೆ ಉತ್ತಮ ಫಲಿತಾಂಶ ಕೂಡ ನಿಮ್ಮ ಮಕ್ಕಳದಾಗಿರುತ್ತೆ ಅಂತ ಹೇಳ್ತಾ ನೀವು ಕೂಡ ಈ ಶಾಲೆಗೆ ಬನ್ನಿ, ಒಂದ್ಸರಿ ವಿಸಿಟ್ ಮಾಡಿ, ಇಲ್ಲಿನ ಶಿಕ್ಷಕರ ಜೊತೆ ಮಾತನಾಡಿ, ಸರಿ ಅನ್ಸಿದ್ರೆ ಖಂಡಿತ ಅನ್ಸುತ್ತೆ ನೀವು ಕೂಡ ಅಡ್ಮಿಷನ್ ತೆಗೆದುಕೊಳ್ತೀರಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ, ವಿರಕ್ತಮಠ, ರೈಸ್ ಆಫ್ ನ್ಯೂಸ್, ಗದಗ್.